ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಿಗಿನರ್ ಕ್ವಿಕ್ ಆಗಿ ಮತ್ತು ಈಸಿಯಾಗಿ ಹೇಗೆ ಮೇಕಪ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ ಮಾಡೋ ಮುಂಚೆ ಐಸ್ ಕ್ಯೂಬ್ ತಗೊಂಡು ಒಂದು 2 ರೌಂಡ್ ಫೇಸ್ನ ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನಂದರೆ ಫೇಸ್ಗೆ ಮೇಕಪ್ ತುಂಬ ಸೆಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ. ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಹಾಕೊಳ್ಳೋದ್ರಿಂದ ನಾವು ಏನು ಮೇಕಪ್ ಎಲ್ಲ ಹಾಕೊಳ್ತೀವಲ್ಲ ಅದು ಫೇಸ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಈಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡಿ ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪ್ರೈಮರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು ಪ್ರೈಮರ್ ಹಾಕೋದ್ರಿಂದ ಏನಂದರೆ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ ಕೆಲವರಿಗೆ ತುಂಬಾ ಸ್ವೆಟ್ ಆಗ್ತಾ ಇರ್ತಾರಲ್ಲ, ಆ ರೀತಿ ಏನೂ ಆಗೋದಿಲ್ಲ. ಪ್ರೈಮರ್ ಹಾಕೋದ್ರಿಂದ ಮೇಕಪ್ಪು ತುಂಬಾ ಸೆಟ್ ಆಗುತ್ತೆ, ಅದು ನೀಟಾಗಿ ಕುತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಮ್ಯಾಕ್ ಲಿಕ್ವಿಡ್ ಫೌಂಡೇಶನ್ನು ವಿತ್ ಡೈಲಿ ಕ್ರೀಮ್, ಲ್ಯಾಕ್ಮಿ ಕ್ರೀಮ್ ಏನಿದೆ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ತುಂಬ ಡಾರ್ಕ್ ಅನಿಸ್ತು ಅಂದರೆ ಈ ಥರ ಮಿಕ್ಸ್ ಮಾಡಿ ಹಚ್ಕೋಬೋದು. ನನಗೆ ಫುಲ್ ಫೇಸ್ಗೆ ಡಾಟ್ ಇಟ್ಕೋಬೇಕು ಈ ಥರ. ಆಮೇಲೆ ನೆಕ್ಕಿಗೂ ಕೂಡ ಇಟ್ಕೋಬೇಕು. ಆದರೆ ನೆಕ್ಕು ಸ್ಕಿಪ್ ಮಾಡಬಾರ್ದು, ಅಂದರೆ ಫೇಸ್ ಒಂದು ಕಲರು, ನೆಕ್ಕಲ್ಲ ಒಂದು ಕಲರು ಆಗುತ್ತೆ. ಇವಾಗ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀವು ಎಷ್ಟು ನೀಟಾಗಿ ಫೇಸ್ಗೆ ಬ್ಲೆಂಡ್ ಮಾಡ್ಕೊಳ್ತೀರಾ ಅಷ್ಟು ನೀಟಾಗಿ ಮೇಕಪ್ ಕಾಣುತ್ತೆ. ಅಂದರೆ ರಬ್ ಮಾಡಬಾರ್ದು, ನೀಟಾಗಿ ಈ ಥರನೇ ಅಷ್ಟೇ. ನೆಕ್ಕು ಮತ್ತು ಫೇಸು ಎರಡು ಬೇರೆ ಕಲರ್ ಕಾಣುತ್ತೆ. ಸೊ ಅದಕ್ಕೆ ಅಲ್ಲೂ ಅಷ್ಟೇ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ನೆಕ್ಕಿಗೂ ಅಪ್ಲೈ ಮಾಡಬೇಕು. ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಲ್ಯಾಕ್ಮಿ ರೋಸ್ ಪೌಡರ್ ವಿತ್ ಸನ್ಸ್ಕ್ರೀನ್, ನಾನು ಲೂಸ್ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದು ನಿಮಗೆ ಇಷ್ಟ ಆಗುತ್ತೆ ಯೂಸ್ ಮಾಡ್ಬೋದು. ನೀಟಾಗಿ ಎಲ್ಲ ನೆಕ್ಕಿಗೆ, ಫೇಸ್ಗೆ ಮತ್ತು ಕಿವಿಗೆ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ಥರ ಬ್ರಷಲ್ಲೂ ಅಪ್ಲೈ ಮಾಡ್ಕೋಬೋದು. ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಐಬ್ರೋ ಬರೀತಾ ಇದೆ. ನಾನು ಇಲ್ಲಿ ಐಲೈನರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂಥರ ಲೈಟ್ ಫೀಲ್ ಆಗುತ್ತೆ. ಐಲೈನರ್ ಪೆನ್ಸಿಲಲ್ಲೂ ನೀವು ಬರ್ಕೋಬಹುದು. ನನಗೆ ಇದು ತುಂಬ ಲೈಟ್ ಫೀಲ್ ಅನಿಸುತ್ತೆ, ಅದಕ್ಕೆ ನಾನು ಇದರಲ್ಲೇ ಬರ್ಕೊಳ್ತಾ ಇದ್ದೀನಿ. ಅಷ್ಟೊಂದು ತುಂಬ ಡಾರ್ಕ್ ಅನಿಸೋದಿಲ್ಲ. ಹಾಗೆ ಇದು ಆದಮೇಲೆ ಸ್ವಲ್ಪ ಬ್ರಷಲ್ಲಿ ನೀಟಾಗಿ ಬಾಚ್ಕೋಬೇಕು. ಅದು ನೀಟಾಗಿ ಕಾಣುತ್ತೆ ಅದು ಐಬ್ರೋ. ನೋಡಿ, ಅದು ಮುಂಚೆಗೂ ಈಗಲೂ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ಈಗ ಲಿಪ್ ಲೈನರ್ ಹಾಕೊಳ್ಳೋಣ. ಔಟ್ಲೈನ್ ಫಸ್ಟ್ ನೀಟಾಗಿ ಹಾಕೋಬೇಕು, ಆಮೇಲೆ ಲಿಪ್ಸ್ಟಿಕ್ ಹಾಕೋಬಹುದು. ಲಿಪ್ಸ್ಟಿಕ್ನ ನಾನು ಒಂದು ಸ್ವಲ್ಪ ಡಾಟ್ ಇಟ್ಕೊಂಡು ಆಮೇಲೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ, ಅಂದರೆ ತುಂಬ ಡಾರ್ಕ್ ಅನ್ಸುತ್ತೆ ಅದಕ್ಕೆ. ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ. ನಾನು ತುಂಬ ಡಾರ್ಕಾಗಿ ಏನೂ ಹಾಕೊಳ್ತಾ ಇಲ್ಲ, ಒಂದು 3 ಕಲರ್ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅಂದರೆ ನೀವು ಯಾವ ಥರ ಡ್ರೆಸ್ ಹಾಕೊಂಡಿರ್ತೀರಾ, ಕಾಂಬಿನೇಷನ್ ಡ್ರೆಸ್ ಇದ್ದರೆ 2 ಕಲರ್ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನಾನು 3 ಕಲರ್ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಮತ್ತು ಐ ಕೆಳಗೆಲ್ಲ ಡಾರ್ಕ್ ಸರ್ಕಲ್ ಜಾಸ್ತಿ ಇದ್ದರೆ ಅದು ಕನ್ಸೀಲರ್ ಯೂಸ್ ಮಾಡಬೇಕು. ಕನ್ಸೀಲರ್ ಯೂಸ್ ಮಾಡಿದ್ರೆ ಅದು ಡಾರ್ಕ್ ಸರ್ಕಲ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಸೊ ನನಗೆ ಯಾವುದೇ ಇದು ಡಾರ್ಕ್ ಸರ್ಕಲ್ ಏನು ಇರಲಿಲ್ಲ, ಅದಕ್ಕೆ ನಾನು ಕನ್ಸೀಲರ್ನ ಸ್ಕಿಪ್ ಮಾಡಿದ್ದೀನಿ. ಕನ್ಸೀಲರ್ ಏನು ಅಪ್ಲೈ ಮಾಡ್ತಾ ಇಲ್ಲ. ಇವಾಗ ಬ್ಲಷ್ ಹಾಕೊಳ್ತಾ ಇದ್ದೀನಿ. ನಾನು ಅದನ್ನು ಸ್ವಲ್ಪ ಲೈಟಾಗಿ ಹಾಕೊಳ್ತಾ ಇದ್ದೀನಿ. ಐ ಪ್ಯಾಲೆಟಲ್ಲೇ ಹೈಲೈಟರ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಹೈಲೈಟಾಗಿ ಕಾಣಬೇಕು ಅನಿಸುತ್ತೆ ಅಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ನೋಸ್ಗೆ, ಲಿಪ್ ಹತ್ರ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ಹೈಲೈಟಾಗಿ ಕಾಣಬೇಕು ಅಲ್ಲಿ. ಇಲ್ಲೂ ನಾನು ಐಲೈನರ್ಗೂ ಅದು ನಾನು ಐಲೈನರ್ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಬಿಗಿನರ್ಗೆ ಐಲೈನರ್ ಹಾಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಇದು ಬ್ರಷಲ್ಲಿ, ಈ ಬ್ರಷು ಬರುತ್ತೆ ಅದು ಐಲೈನರ್ ಪೌಡರಲ್ಲಿ. ಈ ಬ್ರಷಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಅಂದರೆ ಹಾಕೊಳ್ಳೋಕೆ ಬರ್ದಿಲ್ದರೂ ಆರಾಮ್ಸೆ ಹಾಕೋಬೋದು.
ಅದಕ್ಕೆ ನನಗೂ ಇದೇ ಇಷ್ಟ ಆಗದೆ. ತುಂಬ ರಬ್ಬಾಗಿ ಕಾಣುತ್ತಲ್ಲ ಐಲೈನರು, ಅದು ಆ ಥರ ನನಗೆ ಲಿಕ್ವಿಡ್ ಐಲೈನರ್ ಹಾಕೊಳಕ್ಕೆ ಇಷ್ಟ ಆಗಲ್ಲ ಅಷ್ಟೊಂದು. ಇದಷ್ಟು ಒಂಥರ ಲೈಟಾಗೆ ಕಾಣುತ್ತೆ ಅದು ನೋಡೋದಕ್ಕೂ. ಸೊ ಅದಕ್ಕೆ ನನ್ನ ಐಲೈನರ್ ಪೌಡರೇ ಹಾಕೊಳ್ತಾ ಇದ್ದೀನಿ. ಕೆಳಗನು ಅದೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಣ್ ರೆಪ್ಪೆಗಳಿಗೆ ಮಸ್ಕರನ ನೀಟಾಗಿ ಅಪ್ಲೈ ಮಾಡಬೇಕು. ಲಾಸ್ಟಲ್ಲಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕೊಂಡ್ರೆ ಆಯಿತು. ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಬಿಂದಿ ಇಟ್ಕೊಂಡ್ರೆ ಆಯಿತು. ನೋಡಿ, ಫೈನಲ್ ಲುಕ್ಕು ಈ ಥರ ಬಂದಿದೆ. ಈ ಮೇಕಪ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.